ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗ್ರೀನ್ ಟೊಮೆಟೊ ಚಟ್ನಿ ಹೇಗೆ ಮಾಡಿದೆ ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಗ್ರೀನ್ ಟೊಮೆಟೊ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೀಜ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ನಿಂಬೆಹಣ್ಣು. ಗ್ರೀನ್ ಟೊಮೆಟೊ ಆಗಿರೋದ್ರಿಂದ ಅದರಲ್ಲೇ ಹುಳಿ ಇರುತ್ತೆ. ಮತ್ತು ಮೆಣಸಿನ್ಕಾಯಿ ಜಾಸ್ತಿ ತೊಗೊಳ್ಳೋ ರೀಸನ್ ಏನು ಅಂದರೆ ಹುಳಿ ತುಂಬ ಇರುತ್ತೆ ಮತ್ತು ಕಡಲೆಬೀಜ ಕೂಡ ಆ್ಯಡ್ ಮಾಡೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ತೊಗೋಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಇವಾಗ ಯಾವ್ಯಾವುದು ಹುರ್ಕೋತೀನಿ ಅಂತ ಬನ್ನಿ ಫಸ್ಟು ನೋಡೋಣ. ನಾನು ಫಸ್ಟು ಇವಾಗ ಬಾಣಲಿಗೆ ಕಡಲೆಬೀಜ ಹಾಕಿ ಹುರ್ಕೋತಾ ಇದ್ದೀನಿ. ತುಂಬ ಹಸಿ ಉರಿಬಾರ್ದು, ಕ್ಲೀನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಡಲೆಬೀಜ ಆರಿದ್ಮೇಲೆ ಕಚ್ಚಿದ್ರೂ ಅದು ಕ್ರಿಸ್ಪಿಯಾಗಿರಬೇಕು. ಆ ರೀತಿ ಉರಿದಾಗ ಚಟ್ನಿ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಅಂಟಾಗುತ್ತೆ ಕಡಲೆಬೀಜ ಸರಿಯಾಗಿ ಉರಿದೇ ಇದ್ದರೆ. ಕಡಲೆಬೀಜ ಹುರ್ಕೊಂಡ್ಮೇಲೆ ಸೇಮ್ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಫಸ್ಟು ಹುರ್ಕೋಬೇಕು. ಫಸ್ಟು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಮೆಣಸಿನ್ಕಾಯಿ ಕೂಡ ಹಾಕ್ಕೋತೀನಿ. ಈರುಳ್ಳಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಕೂಡ ಹಾಕ್ಕೋತೀನಿ. 1/4 kg ಸ್ವಲ್ಪ ಜಾಸ್ತಿ ಟೊಮೆಟೊ ಇದೆ ಇದು. ಇವಾಗ ಸ್ವಲ್ಪ ಲಿಡ್ ಕೂಡ ಕ್ಲೋಸ್ ಮಾಡಿಕೊಂಡು ನಾನು ಬೇಯಿಸ್ಕೋಬೇಕು. ಟೊಮೆಟೊ ತುಂಬ ಸಣ್ಣದಾಗಿ ಕಟ್ ಮಾಡಿದ್ರೂ ಕೂಡ ತುಂಬ ಪೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು. ಈಗ ಇಷ್ಟು ಬೆಂದಿದೆ. ನೆಕ್ಸ್ಟು ಹುಣಸೆಹಣ್ಣು ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಹುಣಸೆಹಣ್ಣು ಕೂಡ ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿ ರುಬ್ಬುತ್ತೆ ಅಂತಲೂ ಕೂಡ ಹಂಗೆ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಫಸ್ಟೇ ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಹಸಿ ವಾಸನೆ ತುಂಬಾ ಹೋಗ್ಬಿಡುತ್ತೆ. ಇವಾಗ ಹಾಕೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ಆಗುತ್ತೆ ಅನ್ನೋ ರೀಸನ್ಗೆ ಇವಾಗ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಗುಂಟೂರು ಮೆಣಸಿನ್ಕಾಯಿ ಕೂಡ ಒಂದು 4 ಹಾಕ್ಕೊಂಡಿದ್ದೀನಿ. ಒಂದು ಫ್ಲೇವರ್ ಕೊಡುತ್ತೆ, ಇನ್ನೊಂದು ಸ್ವಲ್ಪ ರೆಡ್ಡಿಶ್ ಕಲರ್ ಕೂಡ ಕೊಡುತ್ತೆ. ಖಾರನೂ ಸ್ವಲ್ಪ ಚೆನ್ನಾಗಾಗುತ್ತೆ ಅನ್ನೋ ರೀಸನ್ಗೆ. ನೆಕ್ಸ್ಟು ಜೀರಿಗೆ ಕೂಡ ಲಾಸ್ಟಿಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದಿಷ್ಟು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ನೆಕ್ಸ್ಟು ಒಂದು ಜಾರಿಗೆ ಕೂಡ ಬಗ್ಗಿಸ್ಕೋತೀನಿ ನಾನು. ಒಂದು ಜಾರ್ಗೆ ಬಗ್ಗಿಸ್ಕೊಂಡು ತುಂಬ ರುಬ್ದಿರ ತರಿಯಾಗಿ ರುಬ್ಕೋಬೇಕು. ಇದನ್ನ ನಾನು ಏನು ಹುರ್ಕೊಂಡೆ ಇಷ್ಟೊತ್ತು ಆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೆಕ್ಸ್ಟ್ ಹುರಿದಿಟ್ಕೊಂಡಿರೋಂಥ ಕಡಲೆಬೀಜ ಕೂಡ ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ತೆಗೆದಿದ್ದೀನಿ ಕಡಲೆಬೀಜದ್ದು. ಸಿಪ್ಪೆ ತೆಗೆದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಟೇಸ್ಟಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸಿಗೆ ಆಡಿಸ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಏನು ಸಾಲದು ಅಂತ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಬೇರೇನೂ ಜಾಸ್ತಿ ಒಗ್ಗರಣೆ ಕೊಡ್ತಿಲ್ಲ. ಆಲ್ರೆಡಿ ಎಲ್ಲ ನಾನು ಮಿಕ್ಸಿಗೆ ಆಡಿಸಿರೋದ್ರಿಂದ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಇಂಗು, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಲೋ ಫ್ಲೇಮ್ ಮಾಡಿ ಇಂಗು ಹಾಕ್ಕೊಂಡು ನಾವೇನು ಮಿಕ್ಸಿಗೆ ಆಡಿಸ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿ ಮಾಡೋವಾಗೂ ಕೂಡ ಒಂದ್ಸರಿ ಚೆಕ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ, ಖಾರ ಇದೆಯಾ ಅಂದ್ಬಿಟ್ಟು ನೋಡಿ ಹಾಕ್ಕೋತೀನಿ. ನೋಡ್ಬೋದು ಇವಾಗ ಸ್ವಲ್ಪ ಕಲರ್ ಎಲ್ಲ ಹೇಗೆ ಚೇಂಜ್ ಆಗಿದೆ ಅಂದ್ಬಿಟ್ಟು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಟೊಮೆಟೊ, ಕಡಲೆಬೀಜ, ಜೀರಿಗೆ ಇದೆಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು. ಇದನ್ನು ರೊಟ್ಟಿ, ಚಟ್ನಿ, ಇಡ್ಲಿ, ದೋಸೆ ಯಾವುದಕ್ಕಾದರೂ ಸೈಡ್ ಡಿಶ್ಗೆ ನೆಂಚ್ಕೋಬೋದು. ರೈಸಿಗೆ ಕೂಡ ಸೈಡ್ ಡಿಶ್ ಆಗಿ ನಾವು ನೆಂಚ್ಕೊಂಡು ತಿನ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಲ್ದಿ ಟೇಸ್ಟಿ ಡಿಶಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಹಾಕಿರೋ ವಿಡಿಯೋ ನಿಮಗೆ ಬೇಗ ಗೊತ್ತಾಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಇದನ್ನು ಫಸ್ಟು ಟೇಸ್ಟ್ ಮಾಡಿದ್ದು ರೊಟ್ಟಿ ಜೊತೆಗೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಓಕೆ, ಬಾಯ್, ಟೇಕ್ ಕೇರ್.